ಹಾಯ್ ನಮಸ್ಕಾರ. ಇವತ್ತು ಇನ್ನೊಂದು ಲಂಚ್ ಬಾಕ್ಸ್ ರೆಸಿಪಿನ ನೋಡೋಣ. ವೆಲ್ಕಮ್ ಟು ಚಿಲ್ಲಿ ಲೆಮನ್. ಏನು ರೆಸಿಪಿ ಅಂದರೆ ಅದು ಸಬ್ಬಸ್ಗಿ ತಾಲಿಪಟ್ಟು. ಅದಕ್ಕೆ ಒಂದು ಪಾತ್ರೆಯಲ್ಲಿ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿನೂ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಸಬ್ಬಸ್ಗಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಿದ್ದೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಜೀರಿಗೆ, ಹಾಗೆ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು. ನಾನು ಇವಾಗ 10 ತಾಲಿಪಟ್ಟಾಗುವಷ್ಟು ಮಾಡ್ತಿದ್ದೀನಿ. ಸೊ ನಾನು ಒಂದು 3ರಿಂದ 4 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇವಾಗ ಹಿಟ್ಟನ್ನ ಹಾಗೆ ನಾನು ರಫ್ಲಿ ಕಲಿಸ್ಕೋತಿದ್ದೀನಿ. ಅಂದರೆ ಉಪ್ಪು ಅದೆಲ್ಲ ಮಿಕ್ಸ್ ಆಗಬೇಕು, ಹಾಗೆ ಅದರಲ್ಲಿರೋ ಸೊಪ್ಪು ಅದೆಲ್ಲ ಈರುಳ್ಳಿ ಎಲ್ಲ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ನಾನು ನೀರನ್ನ ಕಾಸಿ ಇಟ್ಕೊಂಡಿದ್ದೆ, ಬಿಸಿ ನೀರನ್ನ ಇದಕ್ಕೆ ಹಾಕೋತಿದ್ದೀನಿ. ಸೊ ಏನಾಗುತ್ತೆ ಅಂದರೆ ಬಿಸಿ ನೀರು ಹಾಕಿದಾಗ ಅಕ್ಕಿ ಹಿಟ್ಟೇನಿದೆ ತಣ್ಣನೆ ನೀರು ಹಾಕಿದ್ರೆ ಸೀಳ್ಬಿಡುತ್ತೆ. ಸೊ ಇವಾಗ ಅದು ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ವೇಟ್ ಮಾಡ್ತಾಯಿದ್ದೀನಿ. ಹಿಟ್ಟೆಲ್ಲ ಮೇಲೆ ಹಾಕ್ಕೋತಿದ್ದೀನಿ. ಸೊ ಏನಾಗುತ್ತೆ ಅಂದರೆ ಹಿಟ್ಟು ಒಂದು ಸ್ವಲ್ಪ ಬೆಂದಂಗೆ ಆಗುತ್ತೆ. ಇದಕ್ಕೆ ನಾನು ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ನ ಹೇಳ್ತಿದ್ದೀನಿ. ಇದು ಮೆತ್ತಗೆ ಸಾಫ್ಟಾಗಿ ಟೇಸ್ಟಿಯಾಗಿ ಬರಬೇಕಂದ್ರೆ ಇನ್ನೂ ಒಂದು ಮೇನ್ ಇಂಗ್ರೀಡಿಯೆಂಟ್ ಇದೆ. ಅದು ಏನಪ್ಪ ಅಂದರೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ. ನಾನು ಇಲ್ಲಿ ಕೊಬ್ಬರಿ ತುರಿನ ಮಿಕ್ಸಿ ಮಾಡಿಬಿಟ್ಟು ಹಾಕಿದ್ದೀನಿ, ನೀವು ತುರಿದುಕೊಂಡು ಹಾಕ್ಕೋಬೋದು, ಅದು ಕೂಡ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ ನಾನು ಇದನ್ನು ಒಂದು ಉಂಡೆ ಗಾತ್ರದ ಹಿಟ್ಟನ್ನು ತೊಗೊಂಬಿಟ್ಟು ಈ ಸೈಜ್ ಹಿಟ್ಟಾದರೆ ಸಾಕು ತಾಲಿಪಟ್ಟು ಮಾಡೋಕ್ಕೆ. ಒಂದು ಬಟರ್ ಶೀಟ್ ಮೇಲೆ ಒಂದು ಹಾಫ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಇವಾಗ ಆ ಹಿಟ್ಟನ್ನು ಪ್ಲೇಸ್ ಮಾಡಿ ಅದನ್ನ ತೆಳ್ಳಗೆ ರೋಲ್ ಮಾಡ್ಕೋಬೇಕು. ಬೈ ದ ಟೈಮ್ ನಾನು ಹಂಚನ್ನ ಕಾಯೋಕ್ಕಿಟ್ಟಿದ್ದೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಇವಾಗ ನಾವು ಏನದು ತಾಲಿಪಟ್ಟು ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ಹಂಚ ಮೇಲೆ ಹಾಕೋತಿದ್ದೀನಿ. ಹಾಗೆ ಇದು ಅಕ್ಕಿ ಹಿಟ್ಟಿಂದ ಏನಿದೆಯಲ್ಲ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋಕ್ಕೆ. ಸೊ ನೋಡಿ ಬೆಂದ ನಂತರನೇ ಹೊಳ್ಳಿಸಿ ಹಾಕಬೇಕು, ಇಲ್ಲಾಂದರೆ ಪೀಸ್ ಆಗುವಂಥ ಅಥವಾ ಕಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಪೂರ್ತಿ ಬೆಂದಿದೆ ಅಂದಾಗ ಮಾತ್ರ ಟರ್ನ್ ಮಾಡಿ, ಗೊತ್ತಾಗುತ್ತೆ ಅದು ಹಂಚಿಂದ ಬಿಟ್ಟು ಹೇಳುತ್ತೆ ತಾಲಿಪಟ್ಟು, ಆವಾಗಷ್ಟೇ ಟರ್ನ್ ಮಾಡಿ ಹಾಕಿ, ಇಲ್ಲ ಅಂದರೆ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಅಕ್ಕಿ ಐಟಮ್ ಯಾವುದೇ ಮಾಡೋದಿದ್ರೂ ಅದು ತುಂಬಾ ಟೈಮ್ ಹಿಡಿಯುತ್ತೆ ಬೇಯೋಕ್ಕೆ. ಹಾಗೆ ಇದು ಅಡ್ವಾಂಟೇಜಸ್ ಹೇಳಬೇಕು ಅಂದರೆ ಸಬ್ಬಸ್ಗಿ ಸೊಪ್ಪಿಂದು ಅದು ಹೈ ಇನ್ ಐರನ್ ಕಂಟೆಂಟ್ ಇದೆ, ಹಾಗೆ ತುಂಬ ಬೆನಿಫಿಟ್ಸ್ ಇದೆ. ಇವಾಗ ನೋಡ್ತಿರ್ಬೋದು ತಾಲಿಪಟ್ಟು ಎಷ್ಟು ಚೆನ್ನಾಗಿ ಬೆಂದ್ಕೊಂಡ್ಬಂದಿದೆ ಅಂತ. ಇವಾಗ ಇದನ್ನು ಚಟ್ನಿ ಜೊತೆ ಆಗಲಿ ಅಥವಾ ಸಾಸ್ ಜೊತೆ ಆಗಲಿ ಸರ್ವ್ ಮಾಡ್ಬೋದು. ನಾನಿಲ್ಲಿ ಖಾರ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು.